ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ಜನತಾ ಪಾರ್ಟಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ವತಿಯಿಂದ ದಾಸರಳ್ಳಿ ಮಂಡಳ ಕೋರ್ ಕಮಿಟಿ ಸದಸ್ಯರ ಸಮ್ಮುಖದಲ್ಲಿ ವಾರ್ಡ್ಗಳ ಸಮರ್ಥ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳನ್ನು ಆಯ್ಕೆ ಮಾಡಲಾಯಿತು. ಪ್ರತಿಯಾಗಿ ಆಯ್ಕೆಯಾಗಿ ಜವಾಬ್ದಾರಿ ಪಡೆದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳ ವತಿಯಿಂದ ಜನಪ್ರಿಯ ಶಾಸಕರಾದ ಎಸ್ ಮುನಿರಾಜುರವರ ಗೃಹ ಕಚೇರಿಗೆ ತೆರಳಿ ಶಾಸಕರಿಗೆ ಹಾಗೂ ಕ್ಷೇತ್ರದ ಅಧ್ಯಕ್ಷರಾದ ಸೋಮಶೇಖರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಲಾಯಿತು. ಅಬ್ಬಿಗೇರೆ ವಾರ್ಡ್ ಅಧ್ಯಕ್ಷರಾಗಿ ಜವಾಬ್ದಾರಿ ವಹಿಸಿಕೊಂಡ ಅಬ್ಬಿಗೇರೆ ಮಂಜುಗೌಡರವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಆಗಮಿಸಿ ಜನಪ್ರಿಯ ಶಾಸಕರಾದ ಎಸ್ ಮುನಿರಾಜಣ್ಣರವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಅವರ ಹಾಗೂ ಸುಜಾತ ಮುನಿರಾಜುರವರ ಆಶೀರ್ವಾದ ಪಡೆದರು. ಮಾಧ್ಯಮದೊಂದಿಗೆ ಮಾತನಾಡಿದ ಶ್ರೀ ಮಂಜುಗೌಡರವರು ತಮಗೆ ನೀಡಿದ ಜವಾಬ್ದಾರಿಯನ್ನು ಅತ್ಯುತ್ತಮವಾಗಿ ನಿರ್ವಹಿಸಿ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಸಂಘಟಿಸಿ ಕ್ಷೇತ್ರದ ಬಿಜೆಪಿ ಪಕ್ಷವನ್ನು ಭದ್ರಕೋಟೆಯನ್ನಾಗಿ ಮಾಡುತ್ತೇವೆ ಎಂದು ತಿಳಿಸಿದರು. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲು 8 ವಾರ್ಡ್ ಇತ್ತು, ಇವಾಗ 18 ವಾರ್ಡ್ ಆಗಿದೆ. ಅದರಲ್ಲಿ ಅಬ್ಬಿಗೆರೆ ವಾರ್ಡ್ ಕೂಡ ಒಂದು. ಆ ಅಬ್ಬಿಗೆರೆ ವಾರ್ಡ್ನಲ್ಲಿ ಅಧ್ಯಕ್ಷರಾಗಿ ನಮ್ಮ ಮಂಜಣ್ಣನವರ ಮಾರ್ಗದರ್ಶನದಂತೆ, ಅಲ್ಲಿನ ಎಲ್ಲ ಪ್ರಮುಖರ ತೀರ್ಮಾನದಂತೆ, ನಮ್ಮ ಕೋರ್ ಕಮಿಟಿಯ ತೀರ್ಮಾನದಂತೆ ಮಂಜುಗೌಡ್ರನ್ನ ಆ ವಾರ್ಡ್ನ ಅಧ್ಯಕ್ಷ ಆಗಿ ಇವತ್ತು ಘೋಷಣೆ ಮಾಡಿದ್ವಿ. ಮಂಜುಗೌಡ ಒಬ್ಬ ವಿದ್ಯಾವಂತ, ಹಾಗೆ ಹೊರದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಿ ಸಮಾಜಮುಖಿಯಾಗಿ ಏನಾದರೂ ಮಾಡಬೇಕು ಅಂತ ಒಂದು ಕಲ್ಪನೆ ಇಟ್ಕೊಂಡು ಈಗಾಗಲೇ ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ. ಅಂಥ ಯುವಕರಿಗೆ ಜವಾಬ್ದಾರಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅಬ್ಬಿಗೆರೆ ವಾರ್ಡ್ನ ಮಂಜುಗೌಡರ ಕೈಗೆ ಕೊಟ್ಟಿದ್ದೀವಿ. ಮಂಜುಗೌಡ್ರಿಗೊಂದು ಕಿವಿ ಮಾತು ಹೇಳೋದೇನೆಂದರೆ, ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ತಗೊಂಡು ಆ ವಾರ್ಡ್ನ ಒಂದು ಗಟ್ಟಿ ಮಾಡಬೇಕು, ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗಬೇಕು. ಮುಂಬರ್ತಕ್ಕಂಥ GBA ಚುನಾವಣೆಯಲ್ಲಿ ಅಬ್ಬಿಗೆರೆ ವಾರ್ಡ್ನ ಶತಾಯಗತಾಯ ನಾವು ಗೆಲ್ಲಲೇಬೇಕು ಅನ್ನೋ ದೃಷ್ಟಿಯಿಂದ ಮಂಜು ಅವ್ರನ್ನ ಅಧ್ಯಕ್ಷರಾಗಿ, ತ್ರಿಮೂರ್ತಿ ಅವ್ರನ್ನ ಪ್ರಧಾನ ಕಾರ್ಯದರ್ಶಿಯಾಗಿ, ಮತ್ತೊಬ್ಬ ಮೋಹನ್ ಅವ್ರನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಘೋಷಣೆ ಮಾಡಿದ್ದೀವಿ. ಎಲ್ಲರನ್ನೂ ಒಟ್ಟಿಗೆ ತೊಗೊಂಡೋಗಿ ಹಿರಿಯರ ಮಾರ್ಗದರ್ಶನ, ಮಂಜು ಅವರ ತಂದೆ ಮುನಿರಾಜಣ್ಣವರು, ನಮ್ಮ ಮಂಜಣ್ಣವರು, ನಾರಾಯಣ ಸ್ವಾಮಿಯವರು, ಯಾರು ಹಿರಿಯರಿದ್ದಾರೆ ಅವರೆಲ್ಲ ಶೆಟ್ಟರು, ನಮ್ಮ ಮಾಜಿ ಅಧ್ಯಕ್ಷ ಅಂತ ರಮೇಶ್ ಅವರು, ಇವರೆಲ್ಲರ ಸಹಕಾರದೊಂದಿಗೆ ಈ ವಾರ್ಡ್ನ ಒಳ್ಳೆಯ ರೀತಿ ಸಂಘಟನೆ ಮತ್ತು ಪಕ್ಷ ಬಲವರ್ಧನೆ ಮಾಡುವಂಥ ಬೃಹತ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಎಂದು ಹೊಸದಾಗಿ ರಚನೆ ಆಗಿದೆ. ಅದಾದ ಮೇಲೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 18 ವಾರ್ಡ್ಗಳಾಗಿ ವಿಂಗಡಣೆ ಆಯಿತು. ಅದಕ್ಕೆ ಮೊದಲನೇ ವಾರ್ಡು ಅಬ್ಬಿಗೆರೆ ವಾರ್ಡು. ಅಬ್ಬಿಗೆರೆ ವಾರ್ಡಲ್ಲಿ ನಾವು ಎಲ್ಲ ನಮ್ಮ ಕೋರ್ ಶಾಸಕರು ಮುನಿರಾಜರವರು ಮತ್ತು ನಮ್ಮ ಕೋರ್ ಕಮಿಟಿ ಎಲ್ಲರೂ ತೀರ್ಮಾನ ಮಾಡಿ ಪ್ರತಿ ವಾರ್ಡ್ಗಳು ಕೂಡ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳನ್ನು ಆಯ್ಕೆ ಮಾಡಿದ್ದಾವೆ. ಆ ಒಂದು ಹಿನ್ನೆಲೆಯಲ್ಲಿ ಅಬ್ಬಿಗೆರೆ ವಾರ್ಡ್ಗೆ ನಮ್ಮ ಅಬ್ಬಿಗೆರೆಯ ಮಂಜುನಾಥ್ ಅವರು, ಯುವಕರು, ವಿದ್ಯಾವಂತರು ಮತ್ತು ಸಂಘಟನೆಯಲ್ಲಿ ಒಂದಷ್ಟು ಅನುಭವವನ್ನು ಹೊಂದಿರತಕ್ಕಂಥವ್ರು, ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಒಂದು ಸಂಘಟನೆಯನ್ನು ಗಟ್ಟಿಯಾಗಿ ಕಟ್ಟೋದಕ್ಕೆ ಅವರಿಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀವಿ. ಅವ್ರ ಜೊತೆಗೆ ಪ್ರಧಾನ ಕಾರ್ಯದರ್ಶಿಗಳಿಗೆ ತ್ರಿಮೂರ್ತಿಯವರು ಮತ್ತು ಹರೀಶ್, ಮೋಹನ್, ತ್ರಿಮೂರ್ತಿ ಮತ್ತು ಮೋಹನ್ ಅವರನ್ನು ಕೂಡ ನಾವು ಆಯ್ಕೆ ಮಾಡಿ ಅವ್ರ ಜೊತೆಗೆ ಕೈ ಜೋಡಿಸೋದಕ್ಕೆ ನಾವು ಸಹಾಯ ಮಾಡಿದ್ದೇವೆ. ಮಂಜುನಾಥ್ ಅವರು ಈ ಒಂದು ವಾರ್ಡಿನಲ್ಲಿ ಬರ್ತಕ್ಕಂಥ ಎಲ್ಲ ಬೂತ್ಗಳಲ್ಲಿ, ಲಕ್ಷ್ಮೀಪುರ ಇರ್ಬೋದು, ಅಬ್ಬಿಗೇರಿ ಇರ್ಬೋದು ಮತ್ತು ನಾಗರಳ್ಳಿ ಇರ್ಬೋದು, 3 ನಗರಗಳಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಾರ್ಟಿಯನ್ನು ಇನ್ನಷ್ಟು ಗಟ್ಟಿಯಾಗಿ, ಈಗಾಗಲೇ ಪಾರ್ಟಿ ಗಟ್ಟಿಯಾಗಿದೆ ಈ ಭಾಗದಲ್ಲಿ, ಇನ್ನಷ್ಟು ಗಟ್ಟಿಯಾಗಿ ಕಟ್ಟೋದಕ್ಕೆ ಎಲ್ಲರ ಸಹಕಾರವನ್ನು ಅವರಿಗೆ ಸಿಗಲಿ, ದೇವರು ಅವರಿಗೆ ಒಳ್ಳೆಯದು ಮಾಡಲಿ ಅಂತ ಆಶಿಸ್ತಾರೆ. ಮಾತಾಡ್ತಾ ಬಿಜೆಪಿಯಲ್ಲಿ ಕಾರ್ಯಕರ್ತರಾಗಿದ್ದೀವಿ ನಾವು. ಮಂಜಣ್ಣನ ಅಧ್ಯಕ್ಷನಾಗಿ ಮಾಡೋದಕ್ಕೆ ನಮಗೆಲ್ಲರಿಗೂ ತುಂಬ ಖುಷಿ ಇದೆ. ಯಾಕಂದರೆ ಅವರು ಸದಾಕಾಲ ಅಬ್ಬಿಗೆರೆ ಎಲ್ಲ ಪ್ರತಿಯೊಂದು ಕೆಲಸದಲ್ಲೂ ಅವರು ತೊಡಸ್ಕೊತಾರೆ. ಎಲ್ಲಿ ಏನೇ ಸಮಸ್ಯೆ ಇದ್ದರೂ ನಾವು ಒಂದು ಸಮಸ್ಯೆ ಏನಾದರೂ ಹಾಕಿದ್ರೆ ಅವರು ಆ ಕ್ಷಣ ನಮ್ಮನ್ನು ಸ್ಪಂದಿಸಿ ಕಾರ್ಯನಿರ್ವಹಿಸ್ತಾರೆ. ಏನೇ ಆಗಿರಲಿ, ಒಂದು ಊರಿನ ಸಮಸ್ಯೆ ಆಗಲಿ ಅಥವಾ ಒಂದು ವೋಟ್ ರೈಡಿಗಾಗಲಿ, ಪ್ರತಿಯೊಂದು ಅಂಥ ಸಮಸ್ಯೆ ಅಂತ ಹೇಳಿದ್ರು ತಕ್ಷಣ ಅದಕ್ಕೆ ಸ್ಪಂದಿಸ್ತಾರೆ. ಆಮೇಲೆ
ಸರ್, ಇವತ್ತು ಒಂದು ಒಳ್ಳೆಯ ಜವಾಬ್ದಾರಿ ನಿಮ್ಗೆ ಕೊಟ್ಟಿದ್ದಾರೆ, ಅದರಲ್ಲೂ ಕೂಡ ನಿಮಗೆ ಒಂದು ಅಧ್ಯಕ್ಷರ ಪಟ್ಟ ಕೊಟ್ಟಿದ್ದಾರೆ. ಮುಂದೆ ನೀವೆಲ್ಲ ಏನೇ ಸಂಘಟನೆ ಮಾಡಬೇಕು ಅಂತ ಪ್ಲಾನ್ಸ್ ಇದೆ ಮತ್ತು ನಿಮ್ಮ ಮುಂದಿನ ಒಂದು ಕಾರ್ಯಚಟುವಟಿಕೆ ಹೇಗಿರುತ್ತೆ ಕ್ಷೇತ್ರದಲ್ಲಿ? ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಮೆಚ್ಚಿನ ನಾಯಕರಾದ ಎಸ್ ಮುನ್ರಾಜಣ್ಣವರವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಸುಜಾತ ಮುನ್ರಾಜಣ್ಣ ಅವ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಕೋರ್ ಕಮಿಟಿ ಮತ್ತು ನಮ್ಮೆಲ್ಲರ ಅಧ್ಯಕ್ಷರಾದ ಸೋಮಣ್ಣ ಅವ್ರಿಗೂ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮೊದಲು ಬರೀ ಕಾರ್ಯಕರ್ತರಾಗಿದ್ದರೆ ಈಗ ಎಲ್ಲರನ್ನೂ ಒಟ್ಟುಗೂಡಿಸಿ ನಾವು ಕರ್ಕೊಂಡು ಹೋಗೋದ್ರಲ್ಲಿ ಭಾಳ ಅರ್ಥಪೂರ್ಣವಾಗಿ ಇದನ್ನು ಮುಂದೆ ಕರ್ಕೊಂಡು ಹೋಗಬೇಕಾಗಿ ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಅದೇ ರೀತಿ ನಾನು ಒಬ್ಬ ಕಾರ್ಯಕರ್ತನಾಗೆ ಕೆಲಸ ಮಾಡ್ತೀನಿ ಅಂತ ಹೇಳೋಕ್ಕೂ ಇಷ್ಟಪಡ್ತೀನಿ. ಇದು ಹೆಚ್ಚು ಜವಾಬ್ದಾರಿಗೆ ಆಗಿದೆ ಹೊರತು ಅಧ್ಯಕ್ಷರು ಪಟ್ಟ ಅಂತ ಏನಿಲ್ಲ, ಜವಾಬ್ದಾರಿ ಹೆಚ್ಚಾಗಿದೆ ಅಷ್ಟೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಆ ಕ್ಷೇತ್ರ ಬಂದು ತುಂಬ ಟಫ್ ಆಗಿರೋ ಕ್ಷೇತ್ರ, ಯಾಕೆಂದರೆ ನಿಮಗೆ ಎಲ್ಲ ಬೇರೆ ಬೇರೆ ಪಕ್ಷಗಳು ಟಫ್ ಆಗಿದೆ. ಸೊ ನೀವು ಯಾವ ರೀತಿ ಸಂಘಟನೆ ಮಾಡ್ಕೊಂಡು ಜನಗಳು ಒಗ್ಗಟ್ಟಿಗೆ ತೊಗೊಂಡು ನಿಮ್ಮದೇನು ಪ್ಲಾನ್ಸ್ ಇರುತ್ತೆ ಅಂತ? ಎಲ್ಲರನ್ನೂ ವಿಶ್ವಾಸವಾಗಿ ತೊಗೊಂಡು ಅದೇ ರೀತಿ ಪ್ರತಿಯೊಬ್ಬರು ನಮ್ಮ ಅಣ್ಣ ತಮ್ಮಂದಿರಂತೆ ಅವ್ರನ್ನ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಅವ್ರನ್ನ ತೊಡಗಿಸ್ಕೊಂಡು ಯಾವುದೇ ರೀತಿ ಸಮಸ್ಯೆಗಳಾದರೆ ನಾವು ಅಲ್ಲಿ ಇರ್ತೀವಿ. ಈಗ ಎಲ್ಲರೂ ತಿಳಿದಿರೋ ವಿಷಯ. ಅದೇ ರೀತಿ ಎಲ್ಲರೂ ಒಗ್ಗಟ್ಟಾಗಿ ಕರ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮ ಮೇಲಿದೆ. ಅದೇ ರೀತಿ ನಾವು ಎಲ್ಲರಿಗೂ ಗೌರವ ಕೊಟ್ಕೊಂಡು ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು BJPಯಲ್ಲಿದ್ದೀನಿ ಮತ್ತು ನನ್ನ ಹೆಸರು ಶೈಲಜಾ, ಅಬ್ಬಿಗೆರೆಯಲ್ಲಿದ್ದೀನಿ, ವಾಸವಾಗಿದ್ದೀನಿ. ನಾನು ಪಕ್ಷದಲ್ಲಿದ್ದೀನಿ. 20 ವರ್ಷದಿಂದ ಮುನ್ರಾಜಣ್ಣವ್ರ ಜೊತೆಲೇ ನಾನು ಕೆಲಸ ಮಾಡ್ತಾಯಿದ್ದೀನಿ. ಈಗ ನಮ್ಮ ಮುನ್ರಾಜಣ್ಣವರು, ಸುಜಾತಕ್ಕವರು ಮಾರ್ಗದರ್ಶನದಿಂದ ನಮ್ಮ ಅಬ್ಬಿಗೆರೆ ಮಂಜುನಾಥ್ ಅವರಿಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ, ವಾರ್ಡ್ ಅಧ್ಯಕ್ಷರನ್ನಾಗಿ. ಅವರು ನಮಗೆ ಭಾಳ ಸಂತೋಷ ಆಯಿತು. ಆದ್ರೂ ಇವಾಗ ಅಧ್ಯಕ್ಷರಾಗಿದ್ದಾರೆ. ಎಲ್ಲನೂ ಊರಲ್ಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ, ಹೆಣ್ಮಕ್ಳಾಗಲಿ, ಅಕ್ಕಂದರಾಗಲಿ, ತಾಯಿ ತಂದೆಯರಾಗಲಿ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಗಳಿಸ್ಕೊಂಡು ಅವರು ಕೆಲಸ ಮಾಡ್ತೀನಿ ಅಂತ ಭರವಸೆ ನನಗಿದೆ. ಅವರಿಗೆ ನಾನು ಮಂಜುನಾಥ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಅಂಬಿಗೆರೆಯಿಂದ ಮಾತಾಡ್ತಾ ಇರೋದು. BJPಯಲ್ಲಿ ಕಾರ್ಯಕರ್ತರಾಗಿದ್ದೀವಿ ನಾವು. ಮಂಚಣ್ಣನ ಅಧ್ಯಕ್ಷನಾಗಿ ಮಾಡಿದ್ದಕ್ಕೆ ನಮಗೆಲ್ಲರಿಗೂ ತುಂಬ ಖುಷಿ ಇದೆ. ಯಾಕಂದರೆ ಅವರು ಸದಾಕಾಲ ಅಬ್ಬಿಗೆರೆಯಲ್ಲಿ ಎಲ್ಲ ಪ್ರತಿಯೊಂದು ಕೆಲಸದಲ್ಲೂ ಅವರು ತೊಡಸ್ಕೊತಾರೆ. ಎಲ್ಲಿ ಏನೇ ಸಮಸ್ಯೆ ಇದ್ದರೂ ನಾವು ಒಂದು ಸಮಸ್ಯೆ ಏನಾದರೂ ಹಾಕಿದ್ರೆ ಅವರು ಆ ಕ್ಷಣ ನಮ್ಮನ್ನು ಸ್ಪಂದಿಸಿ ಕಾರ್ಯನಿರ್ವಹಿಸ್ತಾರೆ. ಏನೇ ಆಗಿರಲಿ, ಒಂದು ಊರಿನ ಸಮಸ್ಯೆ ಆಗಲಿ ಅಥವಾ ಒಂದು ವೋಟ್ ರೈಡಿಗಾಗಲಿ, ಪ್ರತಿಯೊಂದು ಅಂಥ ಸಮಸ್ಯೆ ಅಂತ ಹೇಳಿದ್ರೆ ತಕ್ಷಣ ಅದಕ್ಕೆ ಸ್ಪಂದಿಸ್ತಾರೆ. ಆಮೇಲೆ ಇವಾಗ ಇದು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲೆಲ್ಲಿ ಕಸ ಇದೆ ಅದೆಲ್ಲ ವಿಳಮಾರಿ ಮಾಡಿಸಿ, ಕ್ಲೀನ್ ಮಾಡಿಸಿ ಆ ಜಾಗದಲ್ಲಿ ಇನ್ನು ಮುಂದೆ ಕಸ ಹಾಕ್ದಂಗೆ ಆ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದು ನಮ್ಗೆ ತುಂಬ ಖುಷಿಯಾದ ವಿಷಯ ಹೇಳಬೇಕಂದ್ರೆ ನಮ್ಮ ಕಡೆ ಅಬ್ಬಿಗೆರೆ ಜನತೆಯಿಂದ ಮತ್ತು ಕಾರ್ಯಕರ್ತರಿಂದ ಅವ್ರಿಗೆ ಶುಭಾಶಯ ಹೇಳ್ತಾ ಇದ್ವಿ. ನಮ್ಮ ಎಲ್ಲರ ಬಹುಮತ ಅವ್ರಿಗಿದೆ. ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.